ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂಮಿ ಟೀ ಮಾಡೋದಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾ ಇರ್ತಾಳೆ. ಈಗ ಇಲ್ಲಿಗೆ ಅಜ್ಜಿಯವರು ಬರ್ತಾರೆ. ನಿಂತ್ಕೋ, ಯಾವ ಅರ್ಹತೆ ಇದೆ ಅಂತ ಅಡುಗೆ ಮನೆಗೆ ಹೋಗ್ತಾ ಇದೆಯಾ? ಅಡುಗೆ ಮನೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇದ್ದಂಗೆ. ಅಲ್ಲಿರೋ ದವಸ ಧಾನ್ಯಗಳನ್ನೆಲ್ಲ ನಿಷ್ಠೆಯಿಂದ ಸಂಪಾದನೆ ಮಾಡಿರೋದು. ನಿನಗೆ ಏನು ಅನ್ಸಲ್ವಾ ಅಡುಗೆ ಮನೆಗೆ ಹೋಗೋದಕ್ಕೆ? ನೀನು ಮುಟ್ಟಿರೋ ಪಾತ್ರೆನ ನಾವು ಮುಟ್ಟಬೇಕಾ? ಅವಳು ಮಾಡಿರೋ ಟೀನ ನಾನು ಕುಡಿಬೇಕಾ? ಮಾಡಿರೋ ಊಟನ ನಾವು ತಿನ್ನಬೇಕಾ ಅಂತ ಹೇಳಿದಾಗ ಅಜಿತ್ ಅವರು, ಬೇಡ, ನೀವೇ ಯಾರಾದರೂ ಮಾಡಿ, ನಾನು ನನ್ನ ಹೆಂಡತಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ತಿಂತೀವಿ ಅಂತ ಹೇಳಿದಾಗ ಅಂಜನಾ, ಕಮಾನ್ ಅಜಿತ್, ಅಜ್ಜಿ ಹೇಳ್ತಾ ಇರೋದು ಇವಳು ಎಂತವಳು ಅಂತ ಹೇಳ್ತಾ ಇರೋದು ಅಂತ ಹೇಳಿದಾಗ ಅಜಿತ್ ಅವರು, ಎಂತವಳು ಅಂಜನಾ ಇವಳು, ಎಂತವಳು ಅಂತ ಜೋರಾಗಿ ಕೂಗಾಡ್ತಾರೆ. ಆಗ ಭೂಮಿ ಬೆಚ್ಚಿಬಿದ್ದು ಅಜಿತ್ ಅವರ ಕೈಯನ್ನ ಇಟ್ಕೊಂತಾಳೆ. ಈಗ ಅಜಿತ್ ಅವರಪ್ಪ, ಯಾಕೆ ನಿನ್ನ ಹೆಂಡತಿ ಬಗ್ಗೆ ಯಾರೂ ಮಾತಾಡಬಾರ್ದಾ? ನೆನ್ನೆ ಮೊನ್ನೆ ಬಂದಳಿಗೋಸ್ಕರ ಹೆತ್ತ ತಂದೆ ತಾಯಿನೇ ದೂರ ಮಾಡ್ತೀಯಾ? ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಮ್ಮನ್ನೇ ದೂರ ಮಾಡ್ತೀಯಾ ಅಂತ ಹೇಳಿದಾಗ ಅಜಿತ್ ಅವರು, ನಾನು ಯಾರನ್ನೂ ದೂರ ಮಾಡ್ತಿಲ್ಲ, ಆದರೆ ವಿನಾಕಾರಣ ನನ್ನ ಹೆಂಡತಿನ ದೂಷಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಅಂಜನಾ, ಅಲ್ಲ ಅಜಿತ್ ಅಂತ ಹೇಳಿದಾಗ ಅಜಿತ್ ಅವರು, ನಾನು ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇರೋದು, ಸುಮ್ಮನೆ ನಿಂತ್ಕೋ ಅಂತ ಹೇಳಿದೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಭೂಮಿ ಗೊತ್ತಿಲ್ಲದಲ್ಲೇ ಅಲ್ಲಿಗೆ ಹೋಗಿರ್ಬೋದು, ಹಾಗಂತ ಅವಳನ್ನ ದೂಷಿಸೋದಲ್ಲ. ಸೂರ್ಯನ ಕಿರಣಗಳು ಕೊಚ್ಚೆ ಮೇಲೆ ಬಿದ್ದರೆ ಸೂರ್ಯನ ಕಿರಣಗಳು ಎಂದೂ ಮೇಲ್ಗೆ ಆಗೋದಿಲ್ಲ. ನಿಮಗೆ ಭೂಮಿ ಕಂಡ್ರೆ ಆಗೋದಿಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡೋದಿಲ್ಲ. ಒಂದೇ ಒಂದ್ಸಲ ಯೋಚನೆ ಮಾಡಿ, ನೀವಿಷ್ಟಪಟ್ಟ ಹೆಣ್ಮಗು ಭೂಮಿ ಜಾಗದಲ್ಲಿ ಇದ್ದಿದ್ರೆ ನೀವು ಈ ರೀತಿ ಮಾತಾಡ್ತಾ ಇದ್ರಾ? ಇವಳಿಗಾಗಲೇ ಕುಗ್ಗೋಗಿದ್ದಾಳೆ, ಸಾಯ್ಬೇಕು ಅನ್ನೋ ಹಂತಕ್ಕೆ ಬಂದಿದ್ದಾಳೆ. ಸಾಧ್ಯ ಆದರೆ ಸಹಾಯ ಮಾಡಿ, ಈ ರೀತಿ ಚುಚ್ಚು ಮಾತಾಡಬೇಡಿ ಅಂತ ಹೇಳಿದಾಗ ಅಜ್ಜಿಯವರು, ನಾವೇನು ಚುಚ್ಚು ಮಾತಾಡ್ತಾ ಇಲ್ಲ, ಈ ಮನೆಯಲ್ಲಿ ಯಾವ ಕೆಲಸನ ಮಾಡಬೇಡ, ಅದನ್ನ ನೋಡಿಕೊಂಡು ನಾವು ಸುಮ್ಮನೆ ಇರೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಅವರು, ಒಳ್ಳೇದಾಯ್ತಲ್ಲ, ತುಂಬ ಒಳ್ಳೇದಾಯ್ತು, ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಅವಳು ನನ್ನ ಜೊತೆನೇ ಇರಲಿ, ಯಾವಾಗಲೂ ನನ್ನ ಜೊತೆನೇ ಇರಲಿ ಫುಲ್ ಟೈಮ್. ನಾನು ಅವಳ ಜೊತೆನೇ ಮನೆ ಬಿಟ್ಟು ಹೋಗ್ತೀನಿ, ಭೂಮಿ ಜೊತೆ ಯಾರು ಇಲ್ಲ ಅಂದರು, ಬಾ ಭೂಮಿ, ನಿನ್ನ ಜೊತೆ ನಾನಿದ್ದೀನಿ ಅಂತ ಭೂಮಿನ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.